ನಾವು ಸುಮಾರು ಗಿಡಗಳನ್ನ ಟೆರೇಸಲ್ಲಿ ಹಾಕಿರೋದು ಗ್ರೋ ಬ್ಯಾಗ್ಸ್ನಲ್ಲೇ ಹಾಕೊಂಡಿದ್ದೀವಿ. ಏಕೆಂದರೆ ಒಂದು ಮೇಯ್ನಾಗಿ ಇದು ಅಫೋರ್ಡಬಲ್. ಸುಮಾರು 1 ವರ್ಷದಿಂದ ನಾವು ಇದನ್ನು ಯೂಸ್ ಮಾಡ್ತಾನೆ ಇದ್ದೀವಿ. ಹಾಳಾಗೋದು ಎಲ್ಲ ಏನೂ ಆಗಿಲ್ಲ. ಆ್ಯಂಡ್ ನಿಮ್ಗಳಿಗೆ ತುಂಬ ಜನ ಕೇಳ್ತಾ ಇದ್ದಿದ್ದು ಎಕ್ಸಾಕ್ಟ್ ಡೀಟೇಲ್ಸ್ ಕೊಡಿ ಅಂತ. ಸೊ ನಿಮಗೆ ತೋರಿಸ್ತಾ ನೋಡಿ, ಇದು ದೊಡ್ಡ ಸೈಜ್ ಅಂದರೆ 12x12 ಸೈಜ್ನಲ್ಲಿ ಇರೋಂಥ ಗ್ರೋ ಬ್ಯಾಗ್ಸ್. ಇದರೊಳಗೆ ನಾವು ಸಾಕಷ್ಟು ಗಿಡಗಳನ್ನ ಹಾಕೊಂಡಿದ್ವಿ. ದೊಡ್ಡ ಗಿಡಗಳು ಬಂದರೆ ಲೈಕ್ ಡಬಲ್ ಬೀನ್ಸ್ ಆಗಿರ್ಬೋದು, ಹಾಗೆ ನೀವಿಲ್ಲಿ ನೋಡಿದ್ರೆ ಟೊಮ್ಯಾಟೊ ಮತ್ತು ಬದನೆಕಾಯಿ, ಈ ಥರ ದೊಡ್ಡ ಗಿಡಗಳು ಯಾವುದೇ ಆದರೂ ನೀವು ಇದರೊಳಗೆ ಆರಾಮಾಗಿ ಹಾಕ್ಕೋಬೋದು. ಆ್ಯಂಡ್ ಆ ಕಡೆ ಕಾರ್ನ್ ಫುಲ್ಲು ಬೆಳೆದಿದ್ದೀವಿ. ಎಲ್ಲನೂ 12x12 ಬ್ಯಾಗ್ಸ್ ಅಲ್ಲೇ ಇರೋದು. ನಿಮಗೆ ಒಂದು ಸೆಟ್ಟಲ್ಲಿ 10 ಬ್ಯಾಗ್ಗಳು ಬರುತ್ತೆ. ಗಿಡಗಳು ಹಾಕೊಳ್ಳೋಕ್ಕೆ ತುಂಬ ಆ್ಯಕ್ಟಾಗಿದೆ. ಆಮೇಲೆ ಇದಕ್ಕೆ ಹೋಲ್ಸ್ ಮಾಡಿ ಕಳಿಸಿರ್ತಾರೆ. ಅಕಸ್ಮಾತ್ ಹೋಲ್ಸ್ ಇಲ್ಲ ಅಂದರೆ ಇಲ್ಲಿ ಸ್ಟಿಚಸ್ ಹಾಕಿರ್ತಾರಲ್ಲ, ಆ ಸಂದಿಯಿಂದ ನೀರು ಬರುತ್ತೆ. ಸೊ ನಾವೇನೋ ಇದಕ್ಕೆ ಹೋಲ್ ಮಾಡಬೇಕು ಅನ್ನೋ ಪ್ರಾಬ್ಲಮ್ ಕೂಡ ಇಲ್ಲ. ನೀವುಗಳು ಈ 12x12 ಗ್ರೋ ಬ್ಯಾಗ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಹಾಕಿ, ಇದರದ್ದು ಲಿಂಕ್ನ ಡೆಫಿನೆಟ್ಲಿ ಕಳಿಸ್ತೀನಿ. ನೀವುಗಳು ಆರಾಮಾಗಿ ನಿಮಗೆ ಬೇಕಾಗಿರುವಂಥ ತರಕಾರಿಗಳನ್ನ ಮನೆಯಲ್ಲಿ ಬೆಳ್ಕೊಬೋದು.